ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಾಶಯಗಳು. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾವು ಬಿತ್ತನೆ ಮಾಡಿ ಸುಮಾರು ಆಸುಪಾಸು ಅಂದರೆ 1 ತಿಂಗಳು ಆಗಿರ್ಬೋದು. 1 ತಿಂಗಳಿನಿಂದ ನಾವು ಫಸ್ಟ್ ಸ್ಪ್ರೇ ಮಾಡಿದ್ದೀವಿ. ಅದು ಯಾವುದಪ್ಪ ಅಂತಂದರೆ ಮೊನೊಕೊಟೋಪಸ್ ಮತ್ತು ಆರತಿನ ಪುಡಿ. ಇದು ಫಸ್ಟ್ನೇ ಸ್ಪ್ರೇ ಆಗಿದೆ. ಈಗ ನೋಡೋಣ ಬನ್ನಿ ಯಾವ ಥರ ಎಲೆ ತಿಳಿ ಬಂದಿದೆ. 1 ವಾರದಿಂದ ಮಳೆನೇ ಬಂದಿಲ್ಲ. ನಾವೆಲ್ಲ ರೈತರು ಭಾಳ ಮಳೆಗೋಸ್ಕರ ಕಾತರದಿಂದ ಕಾಯ್ತಾ ಇದ್ವಿ. ನಿನ್ನೆ ತಾನೇ ಬರೋಬ್ಬರಿ 40 ನಿಮಿಷ ಮಳೆ ಬಂದ ಕಾರಣದಿಂದ ನಮ್ಮ ಹೊಲಗಳು ಚೆನ್ನಾಗಿ ಕುಣಿತಿದ್ದಾವೆ ಅಂತ ಹೇಳ್ಬೋದು. ನಮ್ಮ ಹೊಲ ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಫ್ರೆಂಡ್ಸ್, ಇದೇ ನೋಡಿ ನಮ್ಮ ಹೊಲ ಹೇಗಿದೆ ನೋಡಿ, ತೋರಿಸ್ತೀನಿ ಬನ್ನಿ. ಈ ಹೊಲಕ್ಕೆ ನಾವು ನಿಕ್ನೇಮ್ ಏನಂತೀವಪ್ಪ ಅಂತಂದರೆ ಜೇನುಪಟ್ಟಿ ಅಂತ ಕರಿತೀವಿ. ಯಾಕಂದ್ರೆ ನಾವು ಬೇರೆ ಬೇರೆ ಹೊಲಗಳು ಇರ್ತಾವಲ್ಲ, ಪ್ರತಿಯೊಂದು ಹೊಲಕ್ಕೆ ಒಂದೊಂದು ಹೆಸರು. ಯಾಕಂದರೆ ಯಾವ ಹೊಲಕ್ಕೆ ಹೋಗ್ತಿದಂತ ಮನೆಗೆ ಕೇಳಿದ್ರೆ ನಮಗೆ ಗೊತ್ತಾಗಬೇಕಲ್ಲ. ಹಂಗಂತೇಳಿ ಈ ಹೊಲಕ್ಕೆ ಯಾವುದು ನಿಕ್ನೇಮ್ ಇಟ್ಟಿದ್ದೀವಪ್ಪ ಅಂತಂದರೆ ಜೇನುಪಟ್ಟಿ ಅಂತ. ಜೇನುಪಟ್ಟಿ ಅಂತ ಯಾಕೆ ಅಂತೀವಪ್ಪ ಅಂತಂದರೆ, ಇಲ್ಲಿ ನಮ್ಮ ಹೊಲದಿಂದ ಸುಮಾರು ಒಂದು ಎಕರೆ ಭೂಮಿ ಜಾಲಿ ಬೆಳೆದಿದೆ. ಆ ಕಾರಣದಿಂದ ಜಾಲಿ ಬೆಳೆದಿದ್ದರಿಂದ ಬೇಸಿಗೆ ಟೈಮಲ್ಲಿ ಜೇನುಗಳು ಜಾಸ್ತಿ ಇಡ್ತವೆ. 100ಕ್ಕೂ ಅಧಿಕವಾಗಿ ಜೇನುಗಳು ಇಡುವುದರಿಂದ ನಾವು ಈ ಹೊಲಕ್ಕೆ ನಿಕ್ನೇಮ್ ಏನಂತೀವಪ್ಪ ಅಂತಂದರೆ ಜೇನುಪಟ್ಟಿ. ಈಗ ನಾನು ಮನೆಯಿಂದ ಬರಬೇಕಾದ್ರೆ ನಮ್ಮ ಮನೆಯೊಳಗೆ ಏನಂತೇಳಿ ಬಂದೀನಿ, ಅಮ್ಮ ನಾನು ಜೇನುಪಟ್ಟಿಗೆ ಹೋಗಿ ಬರ್ತೀನಿ, ಭಾಳ ದಿನ ಆಯಿತು ನೋಡಿಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ನಾನು ಹೇಳ್ಕೊಂಡೇ ಬಂದೀನಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಈ ರೈತರು. ನಾವು ಮಳೆಗೋಸ್ಕರ ಎಷ್ಟು ದಿನಗಳು, ಈಗ ಸುಮಾರು ಅಂದರೆ 1 ವಾರ ಮೇಲೇನೇ ಆಯಿತು ಮಳೆನೇ ಬಂದಿಲ್ಲ. ಮಳೆ ಬಂದ ಕಾರಣದಿಂದ ನಮ್ಮ ಹೊಲಗಳು ಚೆನ್ನಾಗಿ ಕಾಣ್ತಾವಂತ ಹೇಳ್ಬೋದು. ನೋಡ್ರಿ, ನಾವು ರೈತರು ಬೆಳೆ ಇದ್ರೇ ರೈತರು. ನೋಡಿ, ಒಂದು ಸ್ಪ್ರೇ ಹೊಡೆದಿದ್ರಿಂದ ಭೂಮಿ ಮತ್ತು ಈ ಹತ್ತಿ ಚೆನ್ನಾಗಿ ಕಳೆ ಕಾಣ್ತಿದೆ ನೋಡಿ. ತೋರಿಸ್ತೀನಿ ಬನ್ನಿ. ಯಾವುದೇ ಥರದಿಂದ ರೋಗಗಳು ಕಾಣ್ತಿದ್ದೇನೆ ನಿಮಗೆ, ಇಲ್ಲ ತಾನೆ? ಯಾವುದೇ ಥರದಿಂದ ಹುಳಾಗಲಿ ಯಾವುದೇ ಮುಟ್ರಾಗಲಿ ಯಾವುದು ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಎಲ್ಲ ಸೈಡು ಇಷ್ಟೇ, ಎಲ್ಲ ಸೈಡು ಇಷ್ಟೇ ನೋಡಿ. ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ನಮ್ಗೆ ಮನಸ್ಸು ತುಂಬ ಖುಷಿ ಇದೆ. ಮಳೆ ಬಂದ ಕಾರಣದಿಂದ ಈ ಭೂಮಿ ನಮಗೆ ನೋಡೋಕ್ಕೆ ಸಂತೋಷನೂ ಕೊಟ್ಟಿದೆ ಬಿಡು. ಈ ಹತ್ತಿ ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಒಂದು ಗೊಬ್ಬರ ಮುಗಿದಿಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಾವು ಇನ್ನೂ ಒಂದು ಗೊಬ್ಬರ ಕೂಡ ಮುಗಿದಿಲ್ಲ, ಹಾಕಬೇಕು. ಇನ್ನೊಂದು ಆಸುಪಾಸು ಇನ್ನೊಂದು 2 ದಿನ ಮಳೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬಿತ್ತಂದರೆ ನಾವೆಲ್ಲ ಗೊಬ್ಬರ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಎಳೆಯಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಳೆ ಐತಿ, ಬಟ್ ಅಲ್ಲಿ ಇಲ್ಲಿ ಐತಿ, ಬೇಜಾನಂತೂ ಇಲ್ಲ. ನೋಡಿ, ಈ ಹತ್ತಿಯಲ್ಲಿ ಏನಾದರೂ ಎಲೆ ಮುದುರಿದೆನಾ, ಯಾವುದಾದ್ರೂ ಹುಳನೂ ಇದೆನಾ
ಯಾವುದು ಭೀ ಇಲ್ಲ. ಯಾಕಂದರೆ ಒಂದು ಸ್ಪ್ರೇ ಮಾಡಿದ್ದು ಯಾವುದಪ್ಪ ಅಂತ ಹೇಳಿದ್ದೆ ನಿಮಗೆ, ಅದೇ ಬಂದುಬಿಟ್ಟು ಮೊನೊಕೊಟೋಪಾಸ್ ಮತ್ತು ಹಾರತಿನ ಪುಡಿ. ಇನ್ನೂ ಒಂದು ಸರಿ ಕೂಡ ನಮ್ಮ ಕಡೆಗೆ ಅದೇನೇ ಸ್ಪ್ರೇ ಮಾಡ್ತಾರೆ. 2 ಎಣ್ಣೆ ಆದಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ದೊಡ್ಡ ದೊಡ್ಡ ಎಣ್ಣೆ ಹೊಡೆಯಲು ಸ್ಟಾರ್ಟ್ ಮಾಡ್ತಾರಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಿಮಗೆ ನಾನು 2 ಎಕರೆ ಹೊಲನೇ ತೋರಿಸ್ತಾ ಇದ್ದೀನಿ. ಎಲ್ಲಿ ಕೂಡ ಗಿಡ ಯಾವುದೇ ರೀತಿಯಿಂದ ಏರುಪೇರು ಆಗಿಲ್ಲ, ಒಂದೇ ರೀತಿಯಾಗಿದೆ. ತೋರಿಸ್ತೀನಿ ಬನ್ನಿ. ಇದು ನಮ್ಮದು 2 ಎಕರೆ ಇದೆ ರೀ. ಲಾಸ್ಟ್ ಇಯರ್ ಮೆಣಸಿನಕಾಯಿ ಬಿತ್ತಿದ್ವಿ, ಭಾಳ ಲಾಸ್ ಆಯಿತು ನಮಗೆ. ಆದರೂ ಪರವಾಗಿಲ್ಲ, ಈ ಭೂಮಿಯಿಂದ ನಮಗೆ ಭಾಳ ಬಿಲಿವಿದೆ. ಇವತ್ತಿಲ್ಲ ನಾಳೆ ನಮ್ಗೆ ಈ ಭೂಮಿ ತಾಯಿ ಒಂದು ರೆಟ್ಟಿ ಕೊಡ್ತಾಳಂತ ನಮಗೆ ಕಾನ್ಫಿಡೆಂಟು ಜಾಸ್ತಿ. ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ಈ ಹೊಲಕ್ಕೆ ನೀರು ಕಟ್ಟಬೇಕಾದ್ರೆ ಒಂದು 10 ತಾಸು ನಾನು ಕೆರೆಯನ್ನು ತೋಡಿಸಿದ್ದೀನಿ. ಆ ಕೆರೆ ಮಳೆ ಬಂದ ಕಾರಣದಿಂದ ಆ ಕೆರೆ ಈಗ ತುಂಬಿದೆ ಇಲ್ಲ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ. ಅಪ್ಪ, ನಾನು ಮಳೆ ಬಂದ ಕಾರಣದಿಂದ ಚಪ್ಪಲಿ ಬಿ ಹಾಕ್ಕೊಂಬಂದಿಲ್ಲ, ಮುಳ್ಳು ಬೇರೆ ಜಾಸ್ತಿ ಇದಾವ. ತೋರಿಸ್ತೀನಿ ಬನ್ನಿ. ಇದು 3 ವರ್ಷದ ಹಿಂದೆ ನಾನು ತೋಡಿಸಿದ್ದೆ. ಇಲ್ಲ, ಸುಮಾರು ಅಂದರೆ ಈ ವರ್ಷ ಕೂಡಿದ್ರೆ 4 ವರ್ಷ ಆಗುತ್ತೆ. 4 ವರ್ಷದಿಂದ ನಾನು ಈ ಕೆರೆನ ಜಸ್ಟ್ 10 ತಾಸು ತೋಡಿಸಿದ್ದೆ. 10 ತಾಸು ತೋಡಿಸಿದ್ದೆ ನೋಡು. ಈಗ ಸ್ವಲ್ಪ ಒಳಗೆಲ್ಲ ಉಸುಗು ಬಿದ್ದುಬಿಟ್ಟಿದೆ. ಒಳಗಡೆ ಉಸುಗು ಬೀಳ್ದಿದ್ರಿಂದ ನಮ್ಗೆ 2 ಎಕರೆ ಹೊಲಕ್ಕೆ ನೀರು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಈ ಬೇಸಿಗೆಯಲ್ಲಿ ತೋಡಿಸೋಣ ಅಂದ್ಕೊಂಡ್ವಿ, JCB ಇಲ್ಲದ ಕಾರಣದಿಂದ ತೋಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ ತೋರಿಸ್ಲೇಬೇಕು. ಈ ಬೆಳೆ ಅಂತೂ ಹೋಯ್ತು. ಇನ್ನೂ ಒಂದು ಇದ್ರ ವಿಶೇಷ ಏನಪ್ಪ ಅಂತಂದರೆ, ಇದೇನು ಸಣ್ಣದಾದ, ಭಾಳ ದೊಡ್ಡದಂತಿರಲಿಲ್ಲ. ಇದು ಬರೋಬ್ಬರಿ 2 ಎಕರೆ, ಒಂದು ಸಲಕ್ಕೆ 2 ಎಕರೆಗೆ ಆಗೋಷ್ಟು ನೀರಿದೆ. ಈ ನೀರೆಲ್ಲ ಖಾಲಿ ಆದಮೇಲೆ ಸುಮಾರು ಇದರಲ್ಲಿ ಜಲೆ ಎಷ್ಟು ಬೆಸ್ತಿದೆ ಅಂದರೆ, ಒಂದು ಸಲ ಬಿಟ್ಟರೆ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅಂದರೆ ಸುಮಾರು ಅಂದರೆ ಒಂದು 10 ತಾಸು ತೊಯ್ಯಷ್ಟು ನೀರು ಬರುತ್ತೆ. ಆದ ಕಾರಣದಿಂದ ನಾವು ಭಯ ಬೀಳಂಗಿಲ್ಲ. ಯಾಕಂದರೆ ಈ ನೀರು ಮಳೆ ಬರಲಿಲ್ಲ ಅಂದರೆ ನಮ್ಗೆ ಜಲೆ ಬರ್ತದಂತ ಕಾನ್ಫಿಡೆಂಟ್ ಐತಿ. ನಾವು ರೈತರು ನೋಡ್ರಿ, ಮಳೆ ಬರಲಿ ಬಿಡಲಿ ಬೆಳೆ ಬರ್ತದಂತ ಕಾನ್ಫಿಡೆಂಟ್. ಭೂಮಿ ತಾಯಿ ನಂಬಿವಿ, ಯಾವತ್ತು ಕೈ ಕೊಡೋಂಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು. ನಾನು 2ನೇ ಎಣ್ಣೆ ಸ್ಪ್ರೈ ಮಾಡುವಾಗ ಆಗ ನಮ್ಮ ಹತ್ತಿ ಬೆಳೆ ಹೇಗೆ ಬರ್ತಿದೆ ಅಂತ ನಿಮಗೆ ಇನ್ನೊಂದು ವಿಡಿಯೋಯಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಯಾರು ನೋಡದೆ ಇರೋರಿಗೆ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ನನಗೆ ಯಾವಾಗಲೂ ಸಪೋರ್ಟ್ ಮಾಡುತ್ತಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಇನ್ನೊಂದು ಎಣ್ಣೆ ಸ್ಪ್ರೈ ಮಾಡುವಾಗ ಬಿಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಬಾಯ್. ಥ್ಯಾಂಕ್ ಯು.